ಜನಾಬ್ ಯುಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಇದೀಗ ಮಾತನಾಡುತ್ತಾರೆ. ಅಸ್ಸಲಾಮು ಅಲೈಕುಂ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಕಾಜೂರ್ ಮಕ್ಕಾ ಮೂರುಸಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾಜೂರ್ ಉರುಸಿನ ಎಲ್ಲಾ ಧಾರ್ಮಿಕತೆಯ ಮತ್ತು ಪಾವಿತ್ರತೆಯ ನೇತೃತ್ವ ವಹಿಸಿದಂತಹ ನಮಗೆ ಆದರಣೀಯರು, ನಮಗೆ ಬಹುಮಾನ್ಯರಾಗಿರುವಂತಹ ಕಾಜೂರ್ ತಂಗಲವರ ದುಆವನ್ನು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಗೌರವಂತ ಕಾಜೂರ್ ದರ್ಗಾ ಹಾಗೂ ಜುಮ್ಮಾ ಮಸೀದಿಯ ಅಧ್ಯಕ್ಷ ಆಗಿರುವಂತಹ ಇಬ್ರಾಹಿಂ ಅಕ್ಕನ್ ಅವರೇ, ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರುವಂತಹ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಹಿರಿಯ ನಾಯಕರಾಗಿದ್ದು ಬಹುಶಃ ಈ ಒಂದು ಕ್ಷೇತ್ರಕ್ಕೆ ತನ್ನ ಕೊಡೆ ಕೊಟ್ಟಿರುವಂತಹ ಬಿ ರಮಣಾಥ್ ರೈ ಅವರೇ, ಈ ಒಂದು ಪ್ರದೇಶದಲ್ಲಿ ತನ್ನ ಶೈಕ್ಷಣಿಕ ಶಿಕ್ಷಣ ಸ್ಥಾಪಿಸಿ ಪ್ರತಿ ಸರ್ವರಿಗೂ ಕೂಡ ತನ್ನ ವಿಶೇಷ ಕೊಡುತ್ತರ ಶೈಕ್ಷಣಿಕ ಸ್ಥಾಪಕ ಎಕ್ಸೆಲ್ ಕಾಲೇಜ್ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸುಮಂತ್ ಜೈನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಪಾವೂರ್ ಮೋನಾಕನ್ ಅವರೇ, ನೂರುದ್ದೀನ್ ಸಾಲ್ಮಾರ್ ಅವರೇ, ಇಂದೆಲ್ಲ ನಮ್ಮ ಉಲೇಮಾಗಲೇ ಉಮರಾಕಲೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಗೌರವಿಸಲ್ಪಟ್ಟಂತ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರುಗಳೇ, ನನ್ನ ಮುಂದಿರೋ ಉಲೇಮಾಗಲೇ ಉಮರಾಕಲೇ, ಸನ್ಮಿತ್ರರೇ, ಸಮಿತಿಯ ಉರುಸ್ ಕಮಿಟಿಯ ಸದಸ್ಯರೇ, ದರ್ಗಾ ಸಮಿತಿ ಮತ್ತು ಜುಮ್ಮಾ ಮಸೀದಿಯ ಕಮಿಟಿ ಸದಸ್ಯರೇ, ವಾಲಂಟಿಯರ್ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಪಾವಿತ್ರತೆಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ. ಕಾಜೂರ್ ದರ್ಗಾ ಶರೀಫ್ ಅಂತ ಹೇಳಿದ್ರೆ ಬಹುಶಃ ನಾವು ಅಧಿಕಾರಕ್ಕೆ ಬಂದ ನಂತರ ಅಲ್ಲ, ಸಣ್ಣ ಮಕ್ಕಳಿರುವಾಗಲೇ ಬಹುಶಃ ತಂದೆ ಜೊತೆ ನಮ್ಮ ಅಜ್ಜದ ಜೊತೆ ಇಲ್ಲಿಗೆ ಬಂದು ಕನಿಷ್ಠ ವರ್ಷಕ್ಕೆ 2 ಸಲ ಆದ್ರೂ ಕೂಡ ಹಿಂದೆ ಬರುವುದು ನಮ್ಗೂ ಈಗಲೂ ಕೂಡ ನೆನಪಾಗ್ತದೆ ಸಣ್ಣದಿರುವಾಗಲೇ. ಅಂತ ಒಂದು ಪಾವಿತ್ರತೆ ಕ್ಷೇತ್ರದಲ್ಲಿ ಇವತ್ತು ಬಂದು ನಿಮ್ಮ ಜೊತೆ ಇದ್ದು ನಿಮ್ಮ ದುಆ ಬೇಡಿಕೊಳ್ಳುವ ಅವಕಾಶ ನಮಗೆ ಅಲ್ಲಾಹ್ ತಾಲ ಒದಗಿಸಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಎಲ್ಲ ಉಲೇಮಾಗಲ ಮತ್ತು ಎಲ್ಲ ಉಮರಾಕಲ ನಿಮ್ಮೆಲ್ಲ ದುಆ ನಾನು ಪಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅತ್ಯಂತ ಪಾವಿತ್ರತೆಯ ಒಂದು ಕ್ಷೇತ್ರದಲ್ಲಿ ಪಾವಿತ್ರತೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದಂತ ಸಂದರ್ಭದಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮ ಮುಖಾಂತರ ನಮ್ಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮಾಧಾನ ಸಿಗ್ಲಿ ಅಂತ ಎಲ್ಲ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಾನು ನನ್ನ ಸನ್ಮಿತ್ರರಿಗೆ ಯಾವಾಗಲೂ ಮಾತನ್ನು ಹೇಳ್ತಾ ಇರ್ತೇನೆ, ಸಮಾಧಾನ ಮತ್ತು ನೆಮ್ಮದಿ ಮತ್ತು ಸಂತೋಷದಿಂದ ಜೀವನ ಸಾಗಿಸುವ ಗುರಿಯೇ ಅದು ನಮ್ಮ ಪ್ರತಿಯೊಬ್ಬರು ಕೂಡ ಗುರಿ ಆಗ್ಬೇಕು. ಜೀವನದಲ್ಲಿ ಕಷ್ಟಗಳು ಬರೋದೆಲ್ಲ ಸ್ವಾಭಾವಿಕ. ಅದನ್ನು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಎದುರಿಸಿಕೊಂಡು ನಾನು ನೆಮ್ಮದಿಯ ಜೀವನದಿಂದ ಬದುಕಬೇಕು, ಇನ್ನೊಬ್ಬರಿಗೂ ನೆಮ್ಮದಿಯ ಜೀವನ ವಾತಾವರಣ ನಿರ್ಮಾಣ ಮಾಡಬೇಕು, ಅದರ ಮುಖಾಂತರ ಅತ್ಯುತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸ್ಪಷ್ಟವಾದ ಒಂದು ಸಂದೇಶ ಕೊಡುವ ಜೀವನ ಅದು ನಮ್ದು ನಿಮ್ಮೆಲ್ಲ ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಆದ ಕಾರಣ ನಮ್ಮೆಲ್ಲ ಮಹಾನ್ ವ್ಯಕ್ತಿಗಳ ಆ ಒಂದು ತತ್ವ ಆದರ್ಶಗಳು ಏನಿದೆ ಅಂತ ಹೇಳಿದ್ರೆ ಪ್ರೀತಿ, ವಿಶ್ವಾಸ, ಸೋದರತೆಗೆ ವಿಶೇಷವಾದ ಮಹತ್ವ ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲರ ಹಿರಿಯರು ಕೊಟ್ಟಂತ ತ್ಯಾಗ ತಾಳ್ಮೆದೆಯ ಅದನ್ನ ನಮ್ಮ ಯೋಜನಾಂಗ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತ ವಿಚಾರ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಮ್ಮೆಲ್ಲ ಯುವಕರ ಜವಾಬ್ದಾರಿ ಏನಿದೆ, ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ಹಿರಿಯರು ಬಹಳಷ್ಟು ಕೊಡುಗೆ ಮತ್ತು ಬಹಳಷ್ಟು ಪ್ರಯೋಜನ ಮಾಡಿದ್ದಾರೆ. ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಅವಾಗ ಸಹಕರಿಸಿಕೊಂಡು ಇದನ್ನು ಇನ್ನಷ್ಟು ಮುಂದಕ್ಕೆ ತಕೊಂಡು ಹೋಗುವಂತ ಜವಾಬ್ದಾರಿ ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ ಮುಖಾಂತರ ಹೋಗುವಂತ ಅವಕಾಶ ಆಗಲಿ. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಆದರ್ಶಗಳಲ್ಲಿ 100 ಕೂಡ ಎಲ್ಲರಿಗೂ ಕೂಡ ಪಾಲಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು 4-5 ಆದ್ರೂ ಕೂಡ ಪಾಲಿಸಿದ್ರೆ ನಾವು ಎಲ್ಲರಿಗೆ ಪ್ರೀತಿಗೆ ಪಾತ್ರರಾಗುವಂತ ಒಂದು ವ್ಯಕ್ತಿತ್ವ ಅದು ನಮ್ದು ನಿಮ್ದು ಆಗ್ತದೆ ಎಂಬ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ಯುವಕರು ನಾನು ಹೇಳಿಸಿ, ನಿಮ್ಗೆ ಯಾರಿಗೆ ತಾಳ್ಮೆ ಇದೆ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜನ ಕಿರೀಟ ಯಾವ್ದಂತ ಹೇಳಿದ್ರೆ ಆ ಕಿರೀಟದಲ್ಲಿ ಎಷ್ಟು ವಜ್ರ ಇದೆ ಅಂತಲ್ಲ, ಅವನ ಕಿರೀಟ ಎಷ್ಟು ತಾಳ್ಮೆ ಇದೆ ಅದೇ ಪ್ರಮುಖವಾಗಿ ಒಂದು ವಿಚಾರ ಇವತ್ತು ಆಗಿದೆ. ಅಂತ ತಾಳ್ಮೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಇವತ್ತು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಆ ತಾಳ್ಮೆ ಮುಖಾಂತರ ಪ್ರೀತಿಯ ಸಮಾಜ ಕಟ್ಟುವಂತ ಕೊಡುಗೆ ನಾವು ಹಮ್ಮಿಕೊಳ್ಬೇಕು. ಸೌಹಾರ್ದದ ಸಮಾಜ ನಿರ್ಮಾಣ ಮಾಡಿಕೊಂಡು ಹೋಗುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಧಾರ್ಮಿಕ ನಂಬಿಕೆಗಳು ಅದು ದೌರ್ಬಲ್ಯ ಅಲ್ಲ. ಧಾರ್ಮಿಕ ನಂಬಿಕೆಗಳು ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಪ್ರತಿಯೊಂದು ಧರ್ಮವು ಕೂಡ ಅದು ಇನ್ನೊಬ್ಬರಿಗೆ ಗಾಯ ಉಂಟು ಮಾಡುವ ಮತ್ತು ನೋವುಂಟು ಮಾಡುವ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವು ಕೂಡ ಇನ್ನೊಬ್ಬರ ಗಾಯ ಮತ್ತು ನೋವನ್ನು ಗುಣಪಡಿಸುವಂತ ಔಷಧ ಮತ್ತು ಮುಲಾಮು ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ವ್ಯಕ್ತಿತ್ವ ರೂಪಿಸಿಕೊಂಡು ಹೋಗುವ ಧಾರ್ಮಿಕತೆಯ ಶಿಕ್ಷಣ ಪಡೆದುಕೊಂಡು ಆ ರೀತಿಯ ವ್ಯಕ್ತಿತ್ವ ರೂಪಿಸುವ ಜವಾಬ್ದಾರಿ ಅದು ನಿಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ದೊಡ್ಡ ಮಟ್ಟದ ಯಶಸ್ಸು ಯಾವುದಂತ ಹೇಳಿದ್ರೆ ನಿಮ್ಮ ಒಗ್ಗಟ್ಟು ಬಹುಶಃ ಸ್ಥಾಪನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ. ನಿಮ್ಮ ಈ ಕಾಜೂರನ್ನು ನೀವು ಎಷ್ಟು ಸಂಸ್ಥೆ ಕಟ್ಟಿದ್ರಿ, ಎಷ್ಟು ಬಹುಶಃ ಇವತ್ತು ಅಭಿವೃದ್ಧಿ ಮಾಡಿದ್ರಿ, ಎಲ್ಲಕ್ಕಿಂತ ನಿಮ್ಮ ಶಕ್ತಿ ಯಾವುದು? ಎಲ್ಲಕ್ಕಿಂತ ಶಕ್ತಿ ನಿಮ್ಮ ಒಗ್ಗಟ್ಟಿನ ಕಾಜೂರಿನ ಶಕ್ತಿ. ಆ ಒಗ್ಗಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಎಲ್ಲರಿಗೂ ತಮ್ಮದೇ ತ್ಯಾಗ ತಾಳ್ಮೆ ಬಹುಶಃ ಹಮ್ಮಿಕೊಂಡ ಅವಕಾಶ ಪ್ರತಿಯೊಬ್ಬರು ಮಾಡಬೇಕು. ತಂಗಲವರ ನೇತೃತ್ವ ಎಲ್ಲರೂ ಕೂಡ ಒಂದುಗೂಡಿ ಒಂದಾಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟು ಅಂತ ಹೇಳಿದ್ರೆ ಅದು ನಾನು ಹೇಳಿದ ರೀತಿ ಆಗಬೇಕಂದ್ರೆ ಒಗ್ಗಟ್ಟಲ್ಲ. ಸಾಮರಸ್ಯವೇ ನಮಗೆ ಪ್ರಮುಖವಾಗಿ ವಿಚಾರ. ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇರಬಾರ್ದಂತ ವಿಚಾರ ಅಲ್ಲ. ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಭಿನ್ನಾಭಿಪ್ರಾಯ, ಯಾಕಂದ್ರೆ ಇಬ್ಬರು ಮನುಷ್ಯರು ಎಲ್ಲಿದ್ದಾರ ಅಲ್ಲಿ ಭಿನ್ನಾಭಿಪ್ರಾಯ ಸ್ವಭಾವ ಬಂದೇ ಬರ್ತದೆ. ಎಲ್ಲಾ ಭಿನ್ನಾಭಿಪ್ರಾಯನು ಇದ್ದುಕೊಂಡು ಅದನ್ನು ಕೂತ್ಕೊಂಡು ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಚರ್ಚಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕನಸನ್ನು ನಾವು ಕಾಣಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ಕೆಲವು ದಿನಗಳಿಂದ ನಡೆಯುವಂಥ ಈ ಉರುಸು ಕಾರ್ಯಕ್ರಮಗಳು ಅದು ಬರೀ ಒಂದು ವಾರಗಳ ಉರುಸು ಅದು ಕಾರ್ಯಕ್ರಮ ಮಾತ್ರ ಅಲ್ಲ. ಇದು ಈ ಮಣ್ಣಿನ ಸಂಸ್ಕೃತಿ ಏನಿದೆಯಾ, ಆಚಾರ ಏನಿದೆಯಾ, ವಿಚಾರ ಏನಿದೆಯಾ, ಅದನ್ನು ನಾವು ಆಚಾರದ ಜೊತೆಯಲ್ಲಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಪ್ರೀತಿ ವಿಶ್ವ ಮುಖಾಂತರ ಹೋಗುವಂತ ಕೆಲಸ ಮಾಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾತೆ ಕೂತ್ಕೊಳ್ಳೋ ಅವಕಾಶ ತಾವೆಲ್ಲ ಮಾಡಿಕೊಟ್ಟಿದ್ದೀರಿ. ನಾನು ಈ ಕ್ಷೇತ್ರಕ್ಕೆ ಎಷ್ಟೆಲ್ಲ ಈ ಒಂದು ಪವಿತ್ರವಾದ ದರ್ಗಕ್ಕೆ ನಾನು ಎಷ್ಟೆಲ್ಲ ಸಲ ಬಂದು ನಾನು ಬಹುಶಃ ದುವಾ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದುಕೊಂಡು ಹೋಗಿದ್ದೇನೆ. ಅಷ್ಟೇ ನನ್ನ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಬಹುಶಃ ನಿಮ್ಮೆಲ್ಲ ದುವಾ ಆಶೀರ್ವಾದ ಇರಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಿಮ್ಮ ಅಧ್ಯಕ್ಷರು ಸದಸ್ಯರು ಯಾವ್ಯಾವ ವಿಚಾರದಲ್ಲಿ ಏನಲ್ಲಿ ಹಂತದಲ್ಲಿ ಕೊಡ್ತಾರ, ಖಂಡಿತವಾಗಿ ಮುಂದೆ ನಿಂತು ನಮ್ಮ ಎಲ್ಲ ರೀತಿಯ ಸಹಕಾರ ನಾವು ಹಿಂದೆ ಕೂಡ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಟ್ಟಿದ್ದೇವೆ, ಇನ್ನು ಮುಂದೆ ಕೂಡ ಕೊಡ್ಲಿಕ್ಕೆ ನಾವು ಇವತ್ತು ಹೋಗ್ತೇವೆ. ಅದು ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಯಾರಿಗೆ ಬಂದರೂ ಕೂಡ ಎಲ್ಲ ರೀತಿಯ ನಮ್ಮಿಂದ ಆಗುವಂತ ಪ್ರಾಮಾಣಿಕತೆ ಮತ್ತು ಸತ್ಯದ ಒಂದು ಸಹಾಯವನ್ನು ನಾವು ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಕೆಲವರಿಗೆ ಭಾವನೆಗಿದೆ ನಮ್ಗೇನು ಉಪಕಾರ ಮಾಡುದಿಲ್ಲ ಅಂತ. ಹೌದು, ಕಳ್ಳರಿಗೆ ಮತ್ತು ಸುಳ್ಳರಿಗೆ ನಾನು ಉಪಕಾರ ಮಾಡಲಿಕ್ಕೆ ಹೋಗುದಿಲ್ಲ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೇರವಾಗಿ ಇದ್ದಾರ ಅದು ಯಾವ ಸತ್ಯ ಇದೆಯಾ ಅದನ್ನು ಬಹುಶಃ ಜನರ ಮುಂದೆ ನಿಲ್ಲಿಸಿ ಅವರಿಗೆ ಉಪಕಾರ ಮಾಡುವ ಕೆಲಸವನ್ನು ಹಿಂದೆ ಕೂಡ ಮಾಡಿ ಮುಂದೆ ಕೂಡ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಸೋದರತೆ ಮುಂದೆ ಹೋಗುವಂಥ ಕೆಲಸ ಆಗಲಿ ಅಂತ ನಾನು ಕೇಳಿಕೊಳ್ತಾ, ನಿಮ್ಮೆಲ್ಲರ ದುವಾ ನಾನು ಯಾಚಿಸಿಕೊಂಡು ಹಂತವಾಗಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಬಂದಿದೆ. ಭವಿಷ್ಯದ ಜನಾಂಗಕ್ಕೆ ಏನು ಬೇಕು, ನಮ್ಗೇನು ಬೇಕು, ಇದು ನಾವು ಮಾಡಿದ್ದಲ್ಲ, ನಮ್ಗೆ ಹಿರಿಯರೆಲ್ಲ ಮಾಡಿಕೊಟ್ಟದು. ನಮ್ಮ ಕೆಲಸ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡಿಟ್ಟು ಹೋಗ್ಬೇಕು ಅಂತ ಏನೆಲ್ಲ ಯೋಜನೆ ಬಹುಶಃ ಇದೆ ಅದನ್ನು ನಾವೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರಯತ್ನ ಪಡೋಂತ ಹೇಳಿಕೊಳ್ತಾ, ನಿಮ್ಗೆಲ್ಲರ ಪ್ರೀತಿಪೂರ್ವಕ ಒಂದು ದುವಾ ನಾನು ಇವತ್ತು ಕೇಳಿಕೊಂಡು ನಿಮ್ಮೆಲ್ಲರ ಸಾಕು ನಾನು ಕೇಳಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.